ಗಣೇಶ ಹಬ್ಬ ಮತ್ತು ನಮ್ಮ ಹಿಂದೂ ಧಾರ್ಮಿಕ ಬೇರೆ ಬೇರೆ ಏನ್ ಕಾರ್ಯಕ್ರಮಗಳಿದೆ ಸಮಾರಂಭಗಳು ಏನಾಗ್ತದೆ ಎಲ್ಲದ್ರ ಮೇಲೆ ಒಂದು 14-15 ಪಾಯಿಂಟ್ಗಳನ್ನ ಹಾಕಿ ಆ ಒಂದ್ ರೀತಿಯ ತಡೆಯೊಡ್ಡುದನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಮತ್ತು ಪುನಃ ರಾತ್ರಿ ಗಮನ ಸೆಳೆಯುವ ಸೂಚನೆಯಲ್ಲಿ ನಾವು ಮಾನ್ಯ ಗೃಹ ಮಂತ್ರಿಗಳನ್ನ ಮಾತಾಡಿಸಿದ್ದೀವಿ, ವಿಷಯ ಗಮನ ಸೆಳೆದಿದ್ದೇವೆ. ಅವರು ಇದರಲ್ಲಿ ಮುಖ್ಯವಾಗಿ 11:30 ಒಳಗಾಗಿ ಎಲ್ಲಾ ರೀತಿಯ ಮೆರವಣಿಗೆಗಳನ್ನ ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ಅನ್ನುವಂತ ಮಾತಿದೆ. ಅದು ಕಷ್ಟ ಸಾಧ್ಯ, ಲೇಟ್ ಆಗಿ ಆಗ್ತದೆ. ಮತ್ತು ಮಂಗಳೂರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರಂಭಗಳಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ಇಷ್ಟು ತನಕ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಸಮಸ್ಯೆ ಆಗುದಿದ್ರು 11:30 ಮುಂಚೆ ಸಹ ಆಗ್ಬೋದು, ನಂತರ ಸಹ ಆಗ್ಬೋದು. ಆಗುದಿದ್ರೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೇಕನ್ನೋಂತ ಮಾತನ್ನ ಹೇಳಿದ್ದೇನೆ. ಮಂತ್ರಿಗಳು ಶನಿವಾರ ಬಂದು ಅದ್ರ ಬಗ್ಗೆ ಪೊಲೀಸರ ಹತ್ರ ಮಾತಾಡಿ ಏನ್ ಕ್ರಮ ತೆಗೆದುಕೊಳ್ಬಹುದು ಅನ್ನುವ ಮಾತನಾಡಿದ್ದಾರೆ. ಅದರೊಂದಿಗೆ ಲೈಟ್ ಅಂಡ್ ಸೌಂಡ್ಸ್, ಈ ಮ್ಯೂಸಿಕ್ ಸಿಸ್ಟಮ್ಸ್, ಲೌಡ್ ಸ್ಪೀಕರ್ಸ್ ಮತ್ತು ಲೈಟ್ಸ್ ಹಾಕುವಂತ ಸಂಘ ಸಂಸ್ಥೆ ಏನಿದೆ ಅದು 10-15 ಸಾವಿರ ಕಾರ್ಮಿಕರು ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಸಹ ನೀವು 6, 7, 8 ಗಂಟೆ ಹೊತ್ತಿನಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಮೊನ್ನೆ ಆದಂತ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅದನ್ನ ಸೀಸ್ ಮಾಡುದು ಈ ರೀತಿ ಕೆಲಸಗಳಾಗಿದೆ. ಆ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿರುವಂತರು ಬಹಳ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಈ ರೀತಿಯ ಗೊಂದಲಮಯ ಸ್ಥಿತಿಯನ್ನ ತರಬಾರ್ದು. ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳನ್ನ ಆಚರಿಸುವಂತ ಸಮಯದಲ್ಲಿ ಇವರೆಲ್ಲರೂ ಈ ರೀತಿಯ ಅಡೆತಡೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಆ ಡೆಸಿಬಲ್ ಬಗ್ಗೆ ಏನು ಲಾ ಇದೆ, ಕಾನೂನಿದೆ, ಅದರಲ್ಲಿ ಸರ್ಕಾರಕ್ಕೆ ಮತ್ತು DC ಅವರಿಗೆ ವರ್ಷದಲ್ಲಿ 15 ದಿನ ವಿನಾಯಿತಿ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಹಾಗಾದ್ರೆ ಅವಕಾಶವನ್ನ ಇವರು ಉಪಯೋಗಿಸಿಕೊಂಡು ವಿನಾಯಿತಿಗಳನ್ನ ನೀಡಬಹುದು. ನವರಾತ್ರಿಯ ಸಮಯದಲ್ಲಿ ಇರ್ಬೋದು ಅಥವಾ ಚೌತಿಯ ಸಮಯದಲ್ಲಿ ನೀಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಇದು ನಮ್ಮ ಹಿಂದೆ ಸಹ ಧಾರ್ಮಿಕ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಗಣೇಶನನ್ನೇ ಪೊಲೀಸ್ ಜೀಪ್ ನಲ್ಲಿ ಕುಳಿಸಿದಂತ ಸರ್ಕಾರ. ಈ ಸರಿ ಆದ್ರೂ ಸರ್ಕಾರಕ್ಕೆ ಬುದ್ಧಿ ಬಂದು ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿಯ ನಿಲುವು ತೆಗೆದುಕೊಳ್ಳಬಹುದು ಎನ್ನುವಂತ ನಾವು ಮನಸ್ಥಿತಿಯಲ್ಲಿ ಇದ್ದೇವೆ. ಇಲ್ಲದಿದ್ರೆ ನಮ್ಗೆ ಮುಂದಿನ ಕ್ರಮವನ್ನ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ. ನೋಡಿ, ನಿನ್ನೆಯಿಂದ ನಾವು ಅಧಿವೇಶನದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದೇವೆ. ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಕುಂಠಿತವಾಗಿ ನಡೆಯುವುದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರಲ್ಲಿ ಅವರು ಕ್ಯಾಗ್ ರಿಪೋರ್ಟ್ ಅನ್ನ ಏನು ಪ್ರೆಸೆಂಟ್ ಮಾಡಿದ್ದಾರೆ, 60,000 ಕೋಟಿ ಸಾಲದಲ್ಲಿ ನಾವು ಈಗ ಇದ್ದೇವೆ. ಅಂದ್ರೆ 20% ಹೋದ ವರ್ಷಗಳಿಂದ ಜಾಸ್ತಿ ಸಾಲದಲ್ಲಿ ಇದ್ದೇವೆ. ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ಎಲ್ಲದ್ರ ಮೇಲೂ ಜಾಸ್ತಿ ಮಾಡ್ತಾ ಇದ್ದಾರೆ. ಸಾಲದಲ್ಲಿ ಇದ್ದೇವೆ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲದ್ರ ಮೇಲೂ ಸಹ ಬೆಲೆ ಏರಿಕೆ ಆಗಿದೆ. ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕಿದ್ದಾರೆ. ಹುಟ್ಟುದರಿಂದ ಹಿಡಿದು ಸಾವಿನ ತನಕ ಎಲ್ಲಾ ಸರ್ಟಿಫಿಕೇಟ್ಸ್ ಮೇಲೆ ಸಹ ಜಾಸ್ತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ರಿಸೋರ್ಸಸ್ ಎಲ್ಲಿಗೆ ಹೋಗ್ತಿದ್ದೇವೆ ಅನ್ನುವಂತ ನೋಡುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಾನಿ 3 ವರ್ಷದಿಂದ ಮಳೆ ಹಾನಿಗೆ ನಾವು ಅಪ್ಲಿಕೇಶನ್ ಕೊಡ್ತಾ ಇದ್ದೇವೆ. ಸಾವಿರಾರು ಕೋಟಿಯ ಹಾನಿಯನ್ನ ನಾವು ಅನುಭವಿಸಿದ್ದೇವೆ. ಆದ್ರೆ 1 ಪೈಸನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ರೋಡ್ ತೋಡುಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ. ಎಲ್ಲೂ ಸಹ ಕಾಮಗಾರಿ ಆಗ್ತಾ ಇಲ್ಲ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಪ್ಲಿಮೆಂಟರಿಯಲ್ಲಿ ವಾಯನಾಡಿನ ಒಂದು ಪ್ರದೇಶಕ್ಕೆ 10 ಕೋಟಿ ಅನೌನ್ಸ್ ಅನ್ನ ಇವತ್ತು ಮಾಡ್ತಾ ಇದೆ. ಸಪ್ಲಿಮೆಂಟರಿ ಅದು ತರ್ತಾ ಇದೆ. ಅಲ್ಲಿ ಪ್ರಿಯಾಂಕಾ ವಾದ್ರಾ ಯಾರು MP ಆಗಿದ್ದಾರೆ, ಅವ್ರ ಕ್ಷೇತ್ರಕ್ಕೆ ಇವರು 10 ಕೋಟಿ ಕೊಡ್ಲಿಕ್ಕೆ ಸರ್ಕಾರದ ದುಡ್ಡಿದೆ. ನಮ್ಮ ಟ್ಯಾಕ್ಸ್ ನಿಂದ ತೆಗೆದುಕೊಂಡಂತ ಹಣ ಕರ್ನಾಟಕದ ರಾಜ್ಯ ಜನತೆಯ ಅಭಿವೃದ್ಧಿಗೆ ಇವರು ಅದನ್ನು ವಿನಿಯೋಗಿಸುವ ಬದಲಾಗಿ ವಾಯನಾಡಿನ ಕೇರಳದ ಅವರ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅಲ್ಲಿ ಆ ದುಡ್ಡನ್ನ ವ್ಯಯಿಸುವಂತ ಕೆಲಸ ಮಾಡ್ತಾ ಇದೆ. ಇದು ಬಹಳ ಕರ್ನಾಟಕದ ಜನತೆಗೆ ಮಾಡಿದಂತ ದ್ರೋಹ. ಇವರು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನ ವ್ಯಯ ಮಾಡ್ತಾ ಇದ್ದಾರೆ. ಸಾಧನೆ ಸಮಾವೇಶ ಮಾಡಿದ್ರೆ 10 ಕೋಟಿ ಅಲ್ಲಿ ಖರ್ಚು ಮಾಡ್ತಾರೆ. ನಂದಿ ಹಿಲ್ಸ್ ಅಲ್ಲಿ ಕ್ಯಾಬಿನೆಟ್ ಮಾಡ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, 4 ಕೋಟಿ ಅಲ್ಲಿ ಖರ್ಚು ಮಾಡ್ತಾರೆ. ಈಗ ಕ್ಯಾಬಿನೆಟ್ ರ್ಯಾಂಕಿಂಗ್ ಆಫೀಸರ್ಸ್ ನೀವು ನೋಡಿದ್ರೆ 175 ಜನ ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ರ್ಯಾಂಕಿಂಗ್ ನಲ್ಲಿ ಇದ್ದಾರೆ. ಹಿಂದೆ ಅದೊಂದು 75-80 ಹತ್ರ ಇರ್ತಾ ಇತ್ತು. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನ್ನ ಬಿಟ್ಟು ಉಳಿದಂತ ಕ್ಯಾಬಿನೆಟ್ ರ್ಯಾಂಕ್ಗಳು ಒಂದು 75ರಿಂದ 80ರವರೆಗೆ ಇರ್ತಾ ಇತ್ತು ಸರ್ಕಾರದಲ್ಲಿ.
175 ಕ್ಯಾಬಿನೆಟ್ ರ್ಯಾಂಕಿಂಗ್ ಅಫಿಷಿಯಲ್ಸ್ ಇದ್ದಾರೆ. ಅವರಿಗೆ ಸವಲತ್ತುಗಳನ್ನ ಕೊಡಬೇಕಾಗ್ತದೆ. ಮತ್ತು ಗ್ಯಾರಂಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಏನ್ ಮಾಡಿದ್ದಾರೆ, ಅಲ್ಲಿರುವಂತ ಅವರ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್ ಏನಿದೆ ಅವ್ರಿಗೆ ಸಹ ಸ್ಯಾಲರಿಯನ್ನ, ಅವರಿಗೆ ಸವಲತ್ತನ್ನ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ಆದ್ರೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾತ್ರ ಶೂನ್ಯ. ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದ್ರೆ, ಆ SIT ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನ ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನ್ ನಡೀತದೆ ಅದು ನಡೀತದೆ. ಸರ್, BL ಸಂತೋಷ್ ಸರ್ BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧ ತಿಮ್ರೋಡಿ ಅವರಿಗೆ ಅರೆಸ್ಟ್ ಆಗಿದ್ದಾರೆ. ಯಾವ ಕೇಸ್? ತಿಮ್ರೋಡಿ ಅವರು ಅರೆಸ್ಟ್ ಆಗಿದ್ದಾರೆ. BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ತಿಮ್ಮೋಡಿ ಅವರು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆ ವಿಚಾರದಲ್ಲಿ ತಿಮ್ರೋಡಿ ಅರೆಸ್ಟ್ ಎಲ್ಲಿ ಅಲ್ಲಿ ಅವ್ರ ಮನೆ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳಲ್ಲಿ ಸರ್, ಉಡುಪಿ ಜಿಲ್ಲೆಯಲ್ಲಿ ಸಹ ನಾವ್ ಯಾರಾದ್ರೂ ಏನಾದ್ರೂ ಮಾತನಾಡಿದ್ರೆ, ಯಾರಾದ್ರೂ ಹೀಯಾಳಿಸಿ ಮಾತನಾಡಿದ್ರೆ ಆಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿಯೂ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂತ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಎದುರಾಳಿಕೆ ಅವಕಾಶ ಇದೆ. ಉತ್ತರ ಕೊಡದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ನೋಡಿ, ಎಲ್ಲಾ ರೀತಿಯ ಕಂಪ್ಲೇಂಟ್ಗಳನ್ನ ತನಿಖೆ ಮಾಡಲಿರೋದನ್ನ ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ. ಎಲ್ಲವರು ಒಂದು ಸುಜಾತ ಭಟ್ ಅನ್ನೋರು ನನ್ನ ಮಗಳು ಕಳೆದು ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ, ಅದು ಸಹ ತನಿಖೆ ಆಗ್ಬೇಕು. SIT ತನಿಖೆ ಆಗುವಂತ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡುವುದು, ಅದ್ರ ಎಲ್ಲರ ಬಗ್ಗೆ ತನಿಖೆ ಆಗ್ಬೇಕು, ಕ್ರಮ ಸಾಗಬೇಕು. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನ್ ಮಾಡ್ತಾರೆ ಅದರಿಂದ ಮುಂದುವರಬೇಕಾಗ್ತದೆ. ಅದರಿಂದ ಏನು ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂತ ರೀತಿಯಲ್ಲಿ ನಾವು ಅದನ್ನ ಸಾರ್ವಜನಿಕರಿಗೆ ತಿಳಿಸಿಪಡಿಸಬೇಕು. ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ತೀವ್ರ ವಿಚಾರದಲ್ಲಿ ಸರ್ಕಾರ ಮತ್ತೆ ತಡವಾಗಿ ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಂದಾನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳು ಆಗಿದೆ ಅನ್ನೋದನ್ನ ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಅಂಡ್ ಸ್ಟಡಿ ಸ್ಪೀಡ್ ಅಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ.